ಊರಲ್ಲಿ 3 ದಿವಸದಿಂದ ನಡೆದಂಥ ದುರ್ಘಟನೆ ಬಗ್ಗೆ ನಮ್ಮ ಹಿಂದೂ ಧಾರ್ಮಿಕತೆಯನ್ನು ತುಳಿದು ಬದುಕಬೇಕು ಅನ್ನುವಂಥದ್ದು, ಕೆಡಿಸಬೇಕು ಅನ್ನುವಂಥ ದುರ್ಘಟನೆ ನಡೆದಂಥ ಘಟನೆ ಬಗ್ಗೆ ನಮ್ಮ BJPಯ ಕಾನೂನು ಪ್ರಕೋಷ್ಠದಿಂದ ವಸಂತ್ ಸಾರು ಮತ್ತು ಅವ್ರ ತಂಡ ಪೂರ್ತಿ ಇವತ್ತು ಬಂದು ನಮ್ಮ ಹಿಂದೂ ಧರ್ಮಕ್ಕೆ ಏನು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಭಯಪಡ್ತಿದ್ದಂಥ ನಮ್ಮ ಕಾರ್ಯಕರ್ತರಿಗೆ ಇವತ್ತೊಂದು ಧೈರ್ಯ ತುಂಬೋ ಕೆಲಸವನ್ನು ಮಾಡಿದ್ದಾರೆ. ನಮ್ಗಳಿಗೂ ಕಾನೂನು ಪ್ರಕೋಷ್ಠದಿಂದ ಇಷ್ಟೊಂದು ಸಹಾಯ ಇದೆ ಅನ್ನೋದು ನಮ್ಗಳಿಗೂ ಗೊತ್ತಿರಲಿಲ್ಲ. ಇವತ್ತು ಅವ್ರು ತಿಳಿಸ್ಕೊಟ್ಟಾಗ ನಿಜವಾಗ್ಲೂ ಪ್ರತಿಭಟನೆಯಲ್ಲಿ ಮೊನ್ನೆ 500 ಜನ ನಮ್ಮ ಪ್ರತಿಭಟನೆಗೆ ಬರೋಕ್ಕೆ ಭಯಪಡ್ತಾಯಿದ್ರು. ಗಣೇಶ ವಿಸರ್ಜನಾ ಸಂದರ್ಭದಲ್ಲಿ ನಮ್ಮ ಮೇಲೆ FIR ಆಗಿದೆ, ನಮ್ಮನ್ನು ಯಾರು ರಕ್ಷಣೆ ಮಾಡ್ತಾರೆ, ನಮ್ಮನ್ನು ಯಾರು ಕಾಪಾಡ್ತಾರೆ, ನೀ ಕಾಪಾಡ್ತೀಯಣ್ಣ, ನೀನು ಕಾನೂನು ಕೋರ್ಟು ಅದೆಲ್ಲ ನೋಡ್ತೀಯಣ್ಣ ಅಂತ ನನ್ನನ್ನು ಕೇಳ್ತಿದ್ರು. ಇವತ್ತು ಅದಕ್ಕೊಂದು ಧೈರ್ಯ ಮತ್ತು ಶಕ್ತಿ ತುಂಬೋ ಕೆಲಸವನ್ನು ನಮ್ಮ ಕಾನೂನು ಪ್ರಕೋಷ್ಠ ನಮಗೆ ಇವತ್ತು ಎಲ್ಲ ವಿಚಾರವನ್ನು ವಿನಿಮಯ ಮಾಡಿಕೊಂಡಾಗ ಗೊತ್ತಾಯಿತು. ಅದಕ್ಕೋಸ್ಕರ ನಮ್ಮ ತಾಲೂಕಿನ ಎಲ್ಲ ಧಾರ್ಮಿಕ ಸಂಘಟನೆಯ ಹಿಂದೂ ಧರ್ಮದ ಸಂಘಟನೆಯ ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾವುದೇ ಒಂದು ಅಹಿತಕರ ಘಟನೆ ನಮ್ಮ ಧರ್ಮಕ್ಕೆ ಆದಾಗ ಅದರ ಬಗ್ಗೆ ಪ್ರತಿಭಟಿಸೋಕ್ಕೆ ಯಾವುದೇ ಭಯಭಕ್ತಿ ಇಲ್ಲದೇ ಧೈರ್ಯವಾಗಿ ಭಾಗವಹಿಸಿ ನಮ್ಮ ಧರ್ಮವನ್ನು ನಾವು ಕಾಪಾಡ್ಕೋದೇ ಬೇರೆಯವರು ಬಂದು ಅನ್ಯರು ನಮ್ಮನ್ನು ಕಾಪಾಡ್ತಾರೆ. ಅದರಿಂದ ಧೈರ್ಯವಾಗಿ ಭಾಗವಹಿಸಿ ನಮಗೂ ಕೂಡ ಸಹಕಾರ ತುಂಬುವಂಥ, ಶಕ್ತಿ ತುಂಬುವಂಥ ಕೆಲಸವನ್ನು ವಕೀಲರ ಸಂಘದಿಂದ ನಮ್ಮ ಹಿಂದೂ ಧರ್ಮಕ್ಕೆ ಶಕ್ತಿ ತುಂಬುವಂಥ ಕೆಲಸ ಆಗ್ತಾಯಿದೆ. ಇನ್ನು ಮುಂದೆ ಒಳ್ಳೆಯದಾಗುತ್ತೆ, ಇನ್ನೂ ನಮ್ಮ ಧರ್ಮಕ್ಕೆ ಶಕ್ತಿ ಬಂದಂತಾಗುತ್ತೆ. ಎಲ್ಲರೂ ನಮ್ಮ ಹಿಂದೂ ಧರ್ಮ ಶಾಂತಿ. ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ಒಂದು ಹೋರಾಟ ಮಾಡಬೇಕಾದ್ರೆ ಆ ಧರ್ಮಕ್ಕೆ ಅನ್ಯಾಯ ಆದಾಗ, ಇಲ್ಲಿವರೆಗೂ ಕಾವೇರಿ ಹೋರಾಟ ಇರ್ಬೋದು, ಮತ್ತು ನಮ್ಮ ರೈತ ಸಂಘದ ಘಟನೆ ಹೋರಾಟಗಳಿರ್ಬೋದು, ಶಕ್ತಿಯುತವಾಗಿ ನಡೆದಂಥ ಹೋರಾಟಗಳು, ಎಲ್ಲ ಹೋರಾಟಗಳು ಇವತ್ತು 30 ವರ್ಷಗಳ ಹಿಂದೆ ಆದಂಥ ಮದ್ದೂರು ತಾಲೂಕಲ್ಲಿ ಈ ಹಿಂದೂ ಮುಸ್ಲಿಂ ಗಲಾಟೆ ಇದೇ ಪ್ರಪ್ರಥಮವಾಗಿ ಆಗಿರೋದು. 30 ವರ್ಷದ ಹಿಂದೆ ಆಗಿತ್ತು. ಇವತ್ತು ಅದಕ್ಕೆ ಒಂದು ತಕ್ಕ ಉತ್ತರವನ್ನು ಪ್ರತಿಭಟನೆಯಿಂದ ನಾವು ಶಾಂತಿಯುತವಾದ ಪ್ರತಿಭಟನೆ ಮೂಲಕ ಅವರಿಗೆ ಉತ್ತರವನ್ನು ಕೊಟ್ಟಿದ್ದೇವೆ. ನಮ್ಮ ಧರ್ಮಕ್ಕೆ ಚ್ಯುತಿ ಬಂದರೆ ನಾವೆಲ್ಲರೂ ಕೂಡ ಹಿಂದೂ ಧರ್ಮ ಒಗ್ಗಟ್ಟಾಗಿ ನಿಲ್ಲುತ್ತೆ ಅನ್ನೋದಕ್ಕೆ ಒಂದು ಉತ್ತರ ಕೊಟ್ಟಿದ್ದೇವೆ. ನಾವೆಲ್ಲರೂ ಶಾಂತಿ ಪ್ರಿಯರೇ, ನಮ್ಮ ಜಿಲ್ಲೆ ಕೂಡ ಶಾಂತಿ ಪ್ರಿಯರೇ. ನಮ್ಮ ಮಂಡ್ಯ ಜಿಲ್ಲೆ ಜನ ನೀವು ಹೇಳ್ಬೋದು, ಅವರು ಬಾಡಪ್ಪ ಮಂಡ್ಯ ಜಿಲ್ಲೆ ಭಾಳ ಇದು ಕೆಟ್ಟವರು ಅಂತ ಎಲ್ಲ ಸುದ್ದಿಗಳು ಹರಡುತ್ತೆ. ಆದರೆ ಮಂಡ್ಯ ಜಿಲ್ಲೆಯ ಹಿಂದೂ ಸಮಾಜ, ಒಕ್ಕಲಿಗರ ಸಮಾಜ ಭಾಳ ಶಾಂತಿ ಪ್ರಿಯರು. ಈಗ 6 ತಿಂಗಳ ಹಿಂದೆ ಆ ಮಸೀದಿ ಉದ್ಭವ ಆಗಿದೆ. 6 ತಿಂಗಳ ಹಿಂದೆ ಉದ್ಭವ ಆದಂಥ ಮಸೀದಿ ಒಳಗಡೆ ನಮ್ಮವ್ರು ಯಾರೂ ಹೋಗೋಕ್ಕೆ ಅವಕಾಶ ಇಲ್ಲ. ಅಲ್ಲಿ ಕಲ್ಲುಗಳು ಇಟ್ಕೊಂಡಿದ್ದಾರೆ, ಕತ್ತಿಗಳು ಇಟ್ಕೊಂಡಿದ್ದಾರೋ ಏನು ಇಟ್ಕೊಂಡಿದ್ದಾರೆ ಯಾರಿಗೂ ಗೊತ್ತಿದೆ. ಅದರೊಳಗಡೆ ಹೋಗೋಕ್ಕೇನೋ ಅದ್ರ ಮುಂದೆ ಹೋಗೋಕ್ಕೂ ಕೂಡ ನಮ್ಮ ಹಿಂದೂ ಜನಾಂಗ ಭಯಪಡ್ತಾಯಿದೆ. ಆ ಭಯಪಡುವಂಥದ್ದನ್ನ ಮೊನ್ನೆ ತಾನೇ ಒಂದು ಮಹಿಳೆ, ಮುಸ್ಲಿಂ ಮಹಿಳೆ ಒಂದು ಪತ್ರಿಕಾಗೋಷ್ಠಿನಲ್ಲಿ ಮಾತಾಡಿದ್ದಾರೆ. ನಾವು ಇಲ್ಲಿ ಯಾಕೆ ಬರಬೇಕು, ಇಲ್ಲಿ ಅವ್ರದ್ದೇ ಜಾಗ, ನಮ್ಮದೇ ಜಾಗ ಇದು, ನಾವು ಹೋಗ್ಬೇಕಾರೆ ಇಲ್ಲಿ ನೀವೆಲ್ಲ ಯಾಕೆ ಬರ್ತೀರಿ ಅಂತ ಕೇಳಿ ಅಲ್ಲಿ ಜನಕ್ಕೆ ಒಂದು ಭಯ ಹುಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಜನಾಂಗ ಅದ್ರ ಮುಂದೆ ಓಡಾಡೋಕ್ಕೂ ಭಯಪಡ್ತಿದ್ದಾರೆ. ಅಲ್ಲಿ ಹಬ್ಬ ಇರ್ಬೋದು, ಒಂದು ಸಾವಾದಾಗ ತಮಟೆ ಹೊಡ್ಕೊಂಡು ತಗೊಂಡೋಗೋಕ್ಕೂ ಭಯಪಡ್ತಿದ್ದಾರೆ. ಈಗ ಮೊನ್ನೆ ದುರ್ಘಟನೆ ಆದದ್ದು ಕೂಡ ಗಣೇಶನ ಉತ್ಸವ, ಅದರ ಮುಂದೆ ಹೋಗ್ಲಾಗೆ ಇಷ್ಟೆಲ್ಲ ಸಮಸ್ಯೆ ಉದ್ಭವ ಆಗಿತ್ತು. ಅಲ್ಲಿಗೆ ಎಷ್ಟು ಭಯವನ್ನು ಅಲ್ಲಿ ಉದ್ಭವ ಮಾಡ್ತಿದ್ದಾರೆ. ಈಗ ಇಷ್ಟು ವರ್ಷ ಇಲ್ಲದೇ ಇರುವಂಥ ಮಸೀದಿ ಈಗ ಹೆಂಗೆ ಬಂತು, ಅದು ಯಾರು ಅವರಿಗೆ ಆ ಜಾಗ ಯಾರು ಕೊಟ್ಟರು, ಅದು RTIನಲ್ಲಿ ಹಾಕಿ ಅದನ್ನೆಲ್ಲ ಜಾಗದ ಬಗ್ಗೆ ದಾಖಲಾತಿಗಳನ್ನು ತೆಗೆದು ನಮ್ಮ ಕಾನೂನು ಪ್ರಕೋಷ್ಠದ ಮೂಲಕ ಅದಕ್ಕೆ ಹೋರಾಟ ಮಾಡಿ ಮುಂದೆ ಕಾನೂನುಬದ್ಧವಾಗಿ ಕ್ರಮ ಜರುಗಿಸ್ತೀವಿ.